ಮೇಷರಾಶಿಯವರ ಬನ್ನಿ ನಿಮ್ಮ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತೀವಿ. ಪ್ರತಿ ರಾಶಿಯವರಿಗೂ ಒಂದೊಂದು ವಿಶೇಷ ಗುಣ ಇದ್ದೇ ಇರತ್ತೆ. ಗ್ರಹಗತಿಗಳ ಬದಲಾವಣೆಯಿಂದ ಅದು ಬದಲಾಗುತ್ತಿದ್ದರೂ ಜನ್ಮ ಕುಂಡಲಿಯ ಪ್ರಕಾರ ಕೆಲವು ಗುಣಗಳನ್ನು ಅವರು ಹೊಂದಿರ್ತಾರೆ. ರಾಶಿ ಚಕ್ರದ ಮೊದಲ ರಾಶಿ ಅಂದರೆ ಅದು ಮೇಷ. ಈ ರಾಶಿ ಚಕ್ರದ ಅಧಿಪತಿ ಮಂಗಳ. ಈ ರಾಶಿಯ ವ್ಯಕ್ತಿಯ ಜೀವನದ ಮೇಲೆ ಮಂಗಳನ ಪ್ರಭಾವದಿಂದಾಗಿ ತುಂಬ ಶಕ್ತಿಶಾಲಿ ಮತ್ತು ಉತ್ಸಾಹಿಯಾಗಿರುತ್ತಾನೆ. ಅದೇ ರೀತಿ ಆ ವ್ಯಕ್ತಿಯು ಸಣ್ಣ ವಿಷಯಗಳಿಗೂ ಬೇಗನೆ ಕೋಪಗೊಳ್ಳುತ್ತಾನೆ. ಸಾಧ್ಯವಾದಷ್ಟು ಬೇಗ ಶಾಂತವಾಗ್ತಾನೆ. ಬೆಂಕಿಯ ಅಂಶದ ಚಿಹ್ನೆ ಮತ್ತು ಮಂಗಳನ ಪ್ರಭಾವದಿಂದಾಗಿ ಈ ರಾಶಿಯವರು ಸರಿ ಮತ್ತು ತಪ್ಪುಗಳ ಬಗ್ಗೆ ತಮ್ಮದೇ ಆದ ದೃಷ್ಟಿಕೋನವನ್ನು ಹೊಂದಿರ್ತಾರೆ. ಈ ರಾಶಿಯ ಜನರು ಬಹಳ ಸ್ವತಂತ್ರ ಮನಸ್ಸಿನವರು ಮತ್ತು ಅವರೊಳಗೆ ಮುನ್ನಡೆಸುವ ಉತ್ತಮ ಸಾಮರ್ಥ್ಯ ಇರುತ್ತೆ. ಮಂಗಳನ ಪ್ರಭಾವದಿಂದಾಗಿ ಈ ರಾಶಿಯ ಜನರು ನಿರ್ಭಯ ಮತ್ತು ಧೈರ್ಯಶಾಲಿಗಳು, ಆದರೆ ಮಕ್ಕಳಂತೆ ಮುಗ್ಧರು. ಅವರು ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸಲು ಇಷ್ಟಪಡ್ತಾರೆ. ಯಾವುದೇ ಕಾರಣಕ್ಕೂ ತಮ್ಮ ಸಿದ್ಧಾಂತದ ಜೊತೆಗೆ ಎಂದಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ. ಅವರು ನಂಬೋ ವಿಷಯಗಳಲ್ಲಿ ಮಾತ್ರ ತಲೆ ಹಾಕ್ತಾರೆ. ಈ ಜನರು ಯಾವಾಗಲೂ ಒಬ್ಬಂಟಿಯಾಗಿರಲು ಇಷ್ಟಪಡ್ತಾರೆ. ಈ ಕಾರಣದಿಂದಾಗಿ ಅವರ ಸ್ನೇಹಿತರ ಸಂಖ್ಯೆ ತುಂಬಾ ಕಡಿಮೆ. ಅಂತಹ ಜನರು ಇತರರಿಗೆ ಹೆಚ್ಚು ಅರ್ಥವಾಗೋದಿಲ್ಲ. ಮೇಷರಾಶಿಯ ಜನರು ಕೆಲಸ ಮಾಡಲು ಇಷ್ಟಪಡುತ್ತಾರೆ ಮತ್ತು ಅವರ ಆಸೆಯನ್ನು ಪೂರೈಸಲು ಯಾವುದೇ ಬೆಲೆ ತೆರಲು ಸಿದ್ಧರಾಗ್ತಾರೆ. ಅವರು ಕೋಪದ ಸ್ವಭಾವದವರಾದರೂ ಸ್ವಯಂ ನೀತಿವಂತರಾಗಿರ್ತಾರೆ. ಅವರು ಯಾವಾಗಲೂ ಮೊಯ್ಯಿಗೆ ಮೊಯ್ಯಿ ಎಂಬ ಸಿದ್ಧಾಂತವನ್ನು ನಂಬ್ತಾರೆ. ಇವರು ಸ್ವಭಾವದಲ್ಲಿ ಮಗುವಿನಂಥವರು. ಯಾವ ವಿಷಯದಲ್ಲೂ ಸ್ವಾರ್ಥದಿಂದ ನಡೆದುಕೊಳ್ಳೋ ವ್ಯಕ್ತಿಯಾಗಿರೋದಿಲ್ಲ. ಅವರು ಖಾಸಗಿಯಾಗಿ ಸಂತೋಷವಾಗಿರ್ತಾರೆ ಮತ್ತು ತಮ್ಮ ಸಂಗಾತಿಯನ್ನ ವಿಶೇಷ ರೀತಿಯಲ್ಲಿ ಪ್ರೀತಿಸ್ತಾರೆ. ಆದಾಗ್ಯೂ ಅವರೊಳಗೆ ಸಾಕಷ್ಟು ಸೋಮಾರಿತನ ಇರುತ್ತೆ. ಅವರು ಆ ಸೋಮಾರಿತನದಿಂದ ಬೇಗನೆ ಹೊರಬರೋದಿಲ್ಲ. ಅವರ ಸ್ವಭಾವವು ತುಂಬ ಶಾಂತವಾಗಿರುತ್ತೆ ಮತ್ತು ಎಲ್ಲರೂ ಸ್ನೇಹಪರವಾಗಿರ್ತಾರೆ. ಅವರು ಯಾವಾಗಲೂ ಸಹಾಯಕ್ಕಾಗಿ ಮುಂದಾಗ್ತಾರೆ. ಎಷ್ಟೋ ಬಾರಿ ಅವರು ತಮ್ಮದೇ ಆದ ತೊಂದರೆಗಳಲ್ಲಿ ಸಿಕ್ಲಿಕ್ಕಿದ್ದರೂ ಸಹಾಯಕ್ಕೆ ಸದಾ ಮುಂದಾಗ್ತಾರೆ. ಮೇಷರಾಶಿಯ ಜನರು ಬೇಗನೆ ಕೋಪಗೊಳ್ಳುತ್ತಾರೆ, ಆದರೂ ಅವರು ಬೇಗನೆ ಎಲ್ಲರನ್ನ ಕ್ಷಮಿಸ್ತಾರೆ. ಆದರೆ ಕೋಪಗೊಂಡಾಗ ಅವರನ್ನ ಎದುರಿಸಲು ಸುಲಭವಲ್ಲ. ಅವರು ಸಕಾರಾತ್ಮಕ ಚಿಂತನೆಯನ್ನ ಹೊಂದಿರ್ತಾರೆ. ವರ್ತಮಾನದಲ್ಲಿ ಬದುಕಲು ಬಯಸ್ತಾರೆ. ಅವರು ಭವಿಷ್ಯಕ್ಕಾಗಿ ಬಹಳ ಕಡಿಮೆ ಯೋಜನೆಗಳನ್ನು ಹೊಂದಿರ್ತಾರೆ. ಕಾರ್ಯಕ್ಷೇತ್ರದಲ್ಲಿ ಯಾವಾಗಲೂ ಶ್ರಮಿಸ್ತಾರೆ, ಯಾಕಂದ್ರೆ ಅವರು ಕೆಲಸವನ್ನ ತಮ್ಮದೇ ಆದ ರೀತಿಯಲ್ಲಿ ಪೂರ್ಣಗೊಳಿಸಲು ಇಷ್ಟಪಡ್ತಾರೆ. ಅವರು ಬದಲಾವಣೆಯನ್ನ ಬಹಳ ಕಡಿಮೆ ಇಷ್ಟಪಡ್ತಾರೆ. ಆದ್ದರಿಂದ ಹೆಚ್ಚಿನವರು ಒಂದೇ ಹಾದಿಯಲ್ಲಿ ಸಾಕ್ತಾರೆ. ಅವರು ಧರ್ಮದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾರೆ, ಆದರೆ ಎಷ್ಟು ಸಾಧ್ಯವೋ ಅಷ್ಟು ದೇವರನ್ನ ನಂಬ್ತಾರೆ. ದೇವರನ್ನ ಪ್ರಾರ್ಥಿಸೋ ಸಮಯವನ್ನ ಕಳೆಯೋದಕ್ಕಿಂತ ಹೆಚ್ಚಾಗಿ ತಮ್ಮ ಸಮಸ್ಯೆಗಳನ್ನ ತಮ್ಮದೇ ಆದ ರೀತಿಯಲ್ಲಿ ಪರಿಹರಿಸಲು ಆದ್ಯತೆ ನೀಡ್ತಾರೆ. ಮೇಷರಾಶಿಯ ಜನರು ಕೆಲವು ಕೆಲಸಗಳನ್ನ ಮಾಡಲು ನಿರ್ಧರಿಸಿದಾಗ ಅದಕ್ಕೆ ತಕ್ಕಂತೆ ಸಿದ್ಧತೆಯೊಂದಿಗೆ ಪ್ರಾರಂಭಿಸ್ತಾರೆ. ಆದರೆ ಸ್ವಲ್ಪ ಸಮಯದ ನಂತರ ಅವರು ಆ ಕೆಲಸದ ಬಗ್ಗೆ ಆಸಕ್ತಿಯನ್ನ ಕಳೆದುಕೊಳ್ಳುತ್ತಾರೆ. ಈ ರಾಶಿಯ ಕೆಲವು ಜನರು ಯಾವುದೇ ಯೋಜನೆಯಲ್ಲಿ ಬಹಳ ಕಾಲ ಕೆಲಸ ಮಾಡೋದಿಲ್ಲ. ಮೇಷರಾಶಿಯವರು ತುಂಬಾ ಭಾವುಕರಾಗಿದ್ದಾರೆ. ಅವರ ಕನಸುಗಳು ತುಂಬಾ ದೊಡ್ಡದಾಗಿರುತ್ತೆ. ಈ ಕಾರಣದಿಂದಾಗಿ ಅವರು ತಮ್ಮ ಕನಸಿನಲ್ಲಿ ಬದುಕಲು ಬಯಸ್ತಾರೆ. ಅವರ ಮುಗ್ಧತೆಯಿಂದಾಗಿ ಜನರು ಬೇಗನೆ ಅವರತ್ತ ಆಕರ್ಷಿತರಾಗುತ್ತಾರೆ. ಈ ರಾಶಿಯ ಜನರಲ್ಲಿ ಬೇರೆಯವರೊಂದಿಗೆ ಬೇಗನೆ ಬೆರೆಯೋದಿಲ್ಲ ಮತ್ತು ಅವರಲ್ಲಿ ಸಹಿಷ್ಣುತೆಯ ಕೊರತೆಯೂ ಇರುತ್ತೆ. ಈ ರಾಶಿಯವರು ರಾಜತಾಂತ್ರಿಕತೆಯ ಬಗ್ಗೆ ಬಹಳ ಕಡಿಮೆ ಮಾತನಾಡ್ತಾರೆ. ಮೇಷರಾಶಿಯವರು ಉತ್ತಮ ಸ್ನೇಹಿತರೆಂದು ಸಾಬೀತುಪಡಿಸ್ತಾರೆ, ಆದರೆ ಬೇರೆಯವರನ್ನ ನಂಬಿ ಬೇಗ ಮೋಸ ಹೋಗ್ತಾರೆ. ಜನರಿಂದ ಹೆಚ್ಚು ದೂರ ಇರಲು ಬಯಸ್ತಾರೆ. ಅಂದಹಾಗೆ ಮೇಷರಾಶಿಯವರೇನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಇದು ಸರಿ ಅಂತ ಅನಿಸ್ತು, ತಪ್ಪು ಅಂತ ಅನಿಸ್ತು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಸ್ನೇಹಿತರು ಯಾರು ಮೇಷರಾಶಿಯವರಿದ್ದರೆ ತಪ್ಪದೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.